ನೇತೃತ್ವದಲ್ಲಿ ಒಂದು ತಂಡ ಹೋಗಿ ಸರ್ವೆ ನಂಬರ್ 420 ಒಂದು ಹೊಲದಲ್ಲಿ ಗಾಂಜಾ ಮಾಹಿತಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದ್ದಾಗ ಗಾಂಜಾ ಗಿಡಗಳು ಇದ್ದಿದ್ದು ಕಂಡುಬರುತ್ತದೆ. ತಕ್ಷಣ ನಾವು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಎಲ್ಲ ಕಿತ್ತಾಕುವ ಕೆಲಸವನ್ನು ನಿನ್ನೆ ಮಾಡ್ತೇವೆ ಹಾಗೂ ಪ್ರಕರಣ ಕೂಡ ದಾಖಲಾಗಿರ್ತದೆ. ಈ 425 ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತದೆ. ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ. ಸೊ ಅವ್ರ ಮೇಲೆ ಕೇಸ್ ಮಾಡಲಾಗಿದೆ. ಅವ್ರನ್ನ ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ದಸ್ತಗಿರಿ ಮಾಡಿದ್ದೇವೆ. ಹೊಲ ಮಾಲೀಕ ತಂದೆ ಅಲ್ಲಿ ಇದೆಲ್ಲ ಸಾಗುವಳಿ ಮಾಡ್ತಿರ್ತಾರೆ. ಒಬ್ಬನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ, ಇನ್ನೊಬ್ಬರು ಇನ್ನೂ ಎಕ್ಸ್ಪಾಂಡಿಂಗ್ ಅಲ್ಲಿದ್ದಾರೆ. ಆ ಹೊಲ ಯಾರ ಹೆಸರಲ್ಲಿದ್ದಾನೋ ಅವರು ಮಾತ್ರ ಎಕ್ಸ್ಪಾಂಡಿಂಗ್ ಅಲ್ಲಿದ್ದಾರೆ. ಅವರನ್ನು ಕೂಡ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ. ನಿನ್ನೆ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು 700ರಿಂದ 800 ಗಿಡಗಳನ್ನು ನಾವು ಕಿತ್ತಾಕಿದ್ದಾಯಿತು. ಆಮೇಲೆ ಎಲ್ಲ ನಾವು ತೂಕ ಮಾಡಿದ್ದಾಗ ಸುಮಾರು 400 kgಗಳು ಆ ಗಿಡ ಕಾಂಡು ಹಾಗೂ ಹೂವು ಎಲೆ ಎಲ್ಲ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು 400 ಕಿಲೋಗಳು ತೂಕ ಬಂದಿದೆ ನಮಗೆ. ಸೊ NDPS ಅಡಿಯಲ್ಲಿ ಸೆಕ್ಷನ್ 20A1 ಅಡಿಯಲ್ಲಿ ನಾವು ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ PSI ಮಂಟಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು 10,000 ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಹಾಗೂ ಆ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮದೊಂದು ರಿಕ್ವೆಸ್ಟ್, ಹಣದ ಆಶಯಕ್ಕಾಗಿ ಈ ರೀತಿ ಗಾಂಜಾ ಸಾಗುವಳಿ ಮಾಡುವುದು, ಎಸ್ಪೆಷಲಿ ಗಡಿ ಭಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತೊಗರಿ ಬೆಲೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನೆಡೀತಾರೆ. ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನಿನ ಸಂಕಷ್ಟ ನಿಮಗೆ ಎದುರಾಗುತ್ತದೆ. ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ. 10 ವರ್ಷ ರಿಗರ್ಸ್ ಇಂಪ್ರಿಸನ್ಮೆಂಟ್ ಇದೆ ಇದು. ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ನನ್ನ ಬೀದರ್ ಜನರಿಗೆಲ್ಲರಿಗೂ ನನ್ನ ಒಂದು ವಿನಂತಿ, ಈ ರೀತಿ ಯಾವುದೇ ರೀತಿ ಅಕ್ಕಪಕ್ಕದ ಹೊಲಗಳಲ್ಲಿ ಕಂಡು ಬಂದಾಗ ನಮಗೆ ಮಾಹಿತಿ ತಿಳಿಸಿ. ನಶಾಮುಕ್ತ ಬೀದರ್ ಜಿಲ್ಲೆ ನಮ್ಮ ಲಕ್ಷ್ಯವಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ನೀಡಿ ಅಂತ ತಿಳ್ಕೊಳ್ತಾ ಇದ್ದಾರೆ. ಹಾಗೂ ಬೀಟ್ ಪೊಲೀಸರು ಕೂಡ ಒಂದು ಹದ್ದಿನ ಕಣ್ಣು, ಒಂದು ನಿಗಾ ಇಟ್ಟಿದ್ದಾರೆ ಎಲ್ಲ ಹೊಲಗಳ ಮೇಲೆ. ಅದು ಅವರದ್ದು ಆಗಲಿ ಅಥವಾ ನಮ್ಮ ಬಸವಕಲ್ಯಾಣ ತಾಲೂಕಾಗಲಿ, ಹುಮ್ನಾಬಾದ್ ತಾಲೂಕಾಗಲಿ, ಗಡಿ ಭಾಗಗಳಲ್ಲಿ ಎಸ್ಪೆಷಲಿ ನಾವು ಸ್ಪೆಷಲ್ ಫೋಕಸ್ ಇಂಥ ಸಾಗುವಳಿಗಳನ್ನು ನಾವು ಸಹಿಸೋದೇ ಇಲ್ಲ. ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತೇನೆ. ಹಿಂದೆ ಮಾಡಿದ ದಾಖಲೆ ಇಲ್ಲ. ಈ ಹಿಂದೆ ಮಾಡಿದ ದಾಖಲೆ ಇಲ್ಲ. ಸುಮಾರು ಜೂನಲ್ಲಿ ನಡೆದಿದ್ದಾರೆ ಗೊತ್ತಾಗಿದೆ. ಈ ಹಿಂದೆ ಮಾಡಿದ್ರೆ ನಾವು ದಾಖಲೆ ಇಲ್ಲ. ಇನ್ನೂ ವಿಚಾರಿಸ್ತಾ ಇದ್ದೇವೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸರ್, ಅಂದಾಜು ಮೌಲ್ಯ ಅಂದರೆ ಇದು ಈ ಸದ್ಯಕ್ಕೆ ಇಸ್ ನಾಟ್ ಡ್ರೈಡ್, ಇನ್ನೂ ಒಣಗಿಸಲಿಲ್ಲ. ಒಣಗಿಸಿದ್ದಾಗ ಕೆಜಿಗೆ ಒಂದು ಥರ ರೇಟ್ ಇರುತ್ತದೆ. ಈ ನಾರ್ಮಲ್ಲಿ ಒಂದು ಕಿಲೋ 5,000 ಹಾಕಿದ್ರೂ ಸಹ ಒಟ್ಟಿನಲ್ಲಿ ಟೋಟಲಿ ಒಂದು 2 ಕೋಟಿ ಬೆಲೆ ಬಾಳ್ತದೆ ಇದು ಇದರಲ್ಲಿ. ಹೆಂಗೆ ಸರ್, ಅಂದರೆ ಎಲ್ಲಿ ಉತ್ಪಾದನೆ ಅಷ್ಟೇ ಮಾಡ್ತಿದ್ದೀನೋ ಅಥವಾ ಹೆಂಗೆ ಸರ್ ಕರೆನ್ಸಿ ಹೆಂಗಿರ್ತೀವಿ? ನಾವು ಹೋಗಿ ನೋಡಿದ್ದಾಗ 1-2 ಗಿಡಗಳನ್ನು ಕಟ್ ಮಾಡಿ ಕೂಡ ಇದ್ದಾರೆ. ಅಂದರೆ ನಮ್ಗೇನಂದರೆ ನಮ್ಮ ಅನುಮಾನ ಏನಂದರೆ ಈಗಾಗಲೇ ಕಟ್ ಮಾಡೋದು ಎಲ್ಲೋ ಸಾಗಣೆ ಮಾಡಿರ್ಬೋದು ಅಂತ ನಮ್ಮ ಸಂಶಯ. ಇನ್ವೆಸ್ಟಿಗೇಷನ್ ಎಲ್ಲ ಗೊತ್ತಾಗುತ್ತೆ. ಸರ್, ಹಿಂದೆ ಸರ್